ಇವತ್ತೊಂದು ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಲೆಯ ತಿಂಡಿ ಮಾಡುವ. ಹಲಸಿನ ಸೋಲೆನ ಒಂದು 2 ಗಂಟೆದ ಕಾಲ ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರಲ್ಲಿ ಹಾಕಿಟ್ಟಿದೆ ನೋಡಿ. ಇಲ್ಲಿ ಚಿಕ್ಕ ತುಂಡು ಮಾಡಿದ್ದು. ಇಲ್ಲಾಂದರೆ ಉಪ್ಪೆಲ್ಲ ಬೇಗ ಬಿಡಬೇಕಲ್ಲ, 2 ಗಂಟೆ ನೆನೆಡಬೇಕು. ಇಲ್ಲಾಂದರೆ ಉಪ್ಪೆಲ್ಲ ಜಾಸ್ತಿ ಇರ್ತದೆ, ಉಪ್ಪಿನ ಅಂಶ ಎಲ್ಲ ಹೋಗಬೇಕು. ಅದಕ್ಕೆ ಬೇಕಾಗಿ ನೀರಲ್ಲಿ ಹಾಕೋದು ನೋಡಿ. ನೀರಲ್ಲಿ ಹಾಕಿ ತೊಳೆದು ತಂದದ್ದು. ಈಗ ಈ ನೀರೆಲ್ಲ ತೆಗಿಬೇಕು. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ರುಬ್ಬುವ. ಜಾಸ್ತಿ ನೀರು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಇದರಲ್ಲಿ 2 ಚಮಚ ಜೀರಿಗೆ ಉಂಟು. ಇದನ್ನು ಸ್ವಲ್ಪ ಜಜ್ಜುವ, ಜಾಸ್ತಿ ಹುಡಿ ಮಾಡೋದಲ್ಲ, ಸ್ವಲ್ಪ ಜಜ್ಜಿದ್ರೆ ಸಾಕು ನೋಡಿ. ಈ ರೀತಿ ಸ್ವಲ್ಪ ಹುಡಿ ಮಾಡಿ, ಜಾಸ್ತಿ ಇಲ್ಲ, ಹುಡಿ ಮಾಡಲಿಕ್ಕಿಲ್ಲ. ಈ ರೀತಿ ರುಬ್ಬಿ ತಂದದ್ದು. ಸ್ವಲ್ಪ ನೀರು ಹಾಕಿ ರುಬ್ಬಿದಿಲ್ಲ, ರುಬ್ಬಿಕ್ಕೆ ಆಗುದಿಲ್ಲ. ಇದು ಕೊಬ್ಬರಿ ತುರಿ ನೋಡಿ. ಈ ಚಿಕ್ಕನ್ನು ಕೊಬ್ಬರಿ ತಗೊಂಡು ತುಂಡು ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಂದದ್ದು. ಸ್ವಲ್ಪ ಹಾಕುವ. ನಿಮಗೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು. ಈ ಕೊಬ್ಬರಿ ತುರಿಯನ್ನು ಜಜ್ಜಿಟ್ಟ ಜೀರಿಗೆಯನ್ನು ಕೂಡ ಹಾಕುವ. ಈಗ ಇದನ್ನೊಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ. ಇದು ಉಪ್ಪು ಎಂತ ಹಾಕೋದು ಬೇಡ, ಹಲಸಿನ ಸೋಲೆಯಲ್ಲಿ ಉಪ್ಪು ಇತ್ತು, ಅದಕ್ಕೆ ನಾನು ಹಾಕಲಿಲ್ಲ. ಇಲ್ಲಿ ಅದು ಸಪ್ಪೆ ಆದರೆ ಉಪ್ಪು ಹಾಕ್ಕೊಳ್ಬೇಕು. ಅಕ್ಕಿ ಹುಡಿ ನೋಡಿ, ನಾನು ಆ ಹುಡಿ ಮಾಡಿದ್ದು. ಇದು ಬೆಳ್ತಿಗೆದ್ದು ದೋಸೆ ಮಾಡ್ತೇವಲ್ಲ, ನೀರು ದೋಸೆ, ಅದರದ್ದು ಅಕ್ಕಿ ಹುಡಿ. ಇದು ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಆಯ್ತು. ಅಂದರೆ ನೀರಿದ್ರೆ ವಾಪಸ್ ಹಾಕೋದು, ನೀರಿದ್ರೆ. ಈಗ ಮಿಕ್ಸ್ ಮಾಡುವ. ಅಕ್ಕಿ ಹುಡಿ ಸ್ವಲ್ಪ ಹಾಕುವ, ಸ್ವಲ್ಪ ನೀರುಂಟು. ಈಗ ಕೈಯಲ್ಲೇ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು. ಕೈಯಲ್ಲೇ ಅದು ಸರಿಯಾಗಿ ಮಿಕ್ಸ್ ಆಗ್ತದೆ. ನಾನು ಫಸ್ಟಿಗೆ ಮಾತ್ರ ಈ ಚಮಚದಲ್ಲಿ ಮಿಕ್ಸ್ ಮಾಡಿದ್ದೆ. ಎಷ್ಟು ಗಟ್ಟಿ ಇರಬೇಕು ನೋಡಿ. ಸ್ವಲ್ಪ ಗಟ್ಟಿ ಮಾಡಿದೆ ಅಕ್ಕಿ ಹುಡಿಯನ್ನು ಹಾಕಿ ಚಿಕ್ಕ ಚಿಕ್ಕ ಉಂಡೆ ಮಾಡಿದರೆ ಆಯಿತು. ಜಾಸ್ತಿ ದೊಡ್ಡ ಉಂಡೆ ಬೇಡ, ಸ್ವಲ್ಪ ನೋಡಿ ಈ ರೀತಿಯ ಉಂಡೆ, ಚಿಕ್ಕ ಚಿಕ್ಕದು. ಇಷ್ಟು ಚಿಕ್ಕ ಉಂಡೆ ಮಾಡಿದರೆ ಆಯಿತು. ಎಲ್ಲ ಉಂಡೆ ಮಾಡಿ ಆಯಿತು ನೋಡಿ. ಇಷ್ಟ ಆಗಿದೆ. ಈಗ ಬಾನೆಲ್ಲ ಬಿಸಿ ಮಾಡಲಿಕ್ಕೆ ಇಡುವ. ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ಇದು ಗಾಣದೆಣ್ಣೆ. ನಿಮಗೆ ಬೇರೆ ಯಾವ ಕುಕ್ಕಿಂಗ್ ಆಯಿಲ್ ಕೂಡ ತಗೊಳ್ಬೋದು. ನೀವು ಯಾವ ಉಪಯೋಗ ಮಾಡ್ತೀರಾ ಮನೇಲಿ ಅದನ್ನು ಹಾಕಿದರೆ ಆಯಿತು. ಈಗ ಎಣ್ಣೆ ಚಂದ ಮಾಡಿ ಬಿಸಿ ಆಗಲಿ. ಸ್ವಲ್ಪ ಹಾಕುವ, ಜಾಸ್ತಿ ಬೇಡ. ನಾನು ಸ್ವಲ್ಪ ಎಣ್ಣೆ ಇಟ್ಟದ್ದು, ಜಾಸ್ತಿ ಎಣ್ಣೆ ಇಟ್ಟರೆ ಉಂಟಲ್ಲ ಮತ್ತೆ ಎಣ್ಣೆ ಹಾಳಾಗ್ತದೆ. ಒಮ್ಮೆಲೆ ಹಾಕಿದರೆ ಜಾಸ್ತಿ ಬೀಳ್ತದೆ. ಮೆಲ್ಲ ಹಾಕ್ಬೇಕು, ಕೈಗೆಲ್ಲ ರಟ್ಟಿದ್ರೆ ಎಣ್ಣೆ ಬಿಸಿ ಬಿಸಿ ಉಂಟಲ್ಲ. ತಕ್ಷಣ ಸೌಟಲ್ಲಿ ಹಾಕಬೇಡಿ, 1-2 ನಿಮಿಷ ಆಗಲಿ, ಇಲ್ಲಾಂದರೆ ಹುಡಿ ಹುಡಿ ಆಗ್ತದೆ. ಎರಡು ನಿಮಿಷ ಆದಮೇಲೆ ಮಿಕ್ಸ್ ಮಾಡುವ. ಎಂತ ಆಗುದಿಲ್ಲ ನೋಡಿ, ಇಲ್ಲಾಂದರೆ ಉಂಟಲ್ಲ ಅದು ಹುಡಿ ಹುಡಿ ಆಗ್ತದೆ ತಕ್ಷಣ ನಾವು ಸೌಟನ್ನು ಹಾಕಿದರೆ. ಸ್ವಲ್ಪ ಕಲರ್ ಆಗಬೇಕು ತೆಗಿಬೇಕಾದ್ರೆ. ಈಗ ಫ್ರೈ ಆಗಲಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ ಫ್ರೈ ಮಾಡಲಿಕ್ಕೆ. ಈಗ ಕಲರ್ ಬಂತು ನೋಡಿ, ಇನ್ನು ತೆಗಿಯೋದು ನೋಡಿ. ಇಲ್ಲಿ ಈ ರೀತಿ ಆಗಬೇಕು, ಅಂದರೆ ಎಣ್ಣೆ ಜಾಸ್ತಿ ಹೀರಿಕೊಳ್ಳುವುದಿಲ್ಲ ಈ ಉಂಡೆ. ಒಂದು ಕ್ಲೀನಾದ ಬಟ್ಟೆಯನ್ನು ತಗೊಂಡು ಹಾಕ್ಬೋದು, ಇಲ್ಲಾಂದರೆ ಟಿಶ್ಯೂ ಪೇಪರ್ ಕೂಡ ಹಾಕ್ಬೋದು. ಜಾಸ್ತಿ ಎಣ್ಣೆ ಇದ್ದರೆ ಹೀರಿಕೊಳ್ಳಿಕ್ಕೆ. ಇದು ನಂದು ಎಂಥದ್ದು ಎಣ್ಣೆದು ಮಾಡಿ ಹಾಕುವ ಬಟ್ಟೆ ಇದು. ಎಲ್ಲ ಉಂಡೆ ಮಾಡಿ ರೆಡಿ ಆಯ್ತು ನೋಡಿ. ಇಷ್ಟಾಗಿದೆ. ಒಂದು ಬಾಟಲಲ್ಲಿ ಹಾಕಿಟ್ಟರೆ ನಿಮಗೆ 1 ತಿಂಗಳು ಸ್ಟೋರ್ ಮಾಡ್ಬೋದು. ಚಂದ ಮಾಡಿ ಫ್ರೈ ಆಗಬೇಕು. ಕ್ರಿಸ್ಪಿಯಾಗಿ ಉಂಟು ನೋಡಿ, ಅದರ ಒಳಗೆ ಸಾಫ್ಟಾಗಿ ಇರ್ತದೆ. ಕೆಲವೊಂದು ಗಟ್ಟಿ ಇರ್ತದೆ, ಯಾಕೆಂದರೆ ಅಂಗಡಿ ತಂದು ಅಕ್ಕಿ ಹುಡಿ ಹಾಕ್ತೇವಲ್ಲ ಹಾಗೆ. ಇದು ನಾನೇ ಮಾಡಿದ ಅಕ್ಕಿ ಹುಡಿ ಅಲ್ಲ, ಹಾಗೆ ನೋಡಿ ಸಾಫ್ಟಾಗಿರ್ತದೆ. ಈ ರೀತಿ ನೋಡಿ, ಈ ರೀತಿ ಹುಡಿ ಹುಡಿ ಆಗ್ತದೆ. ಗಟ್ಟಿ ಕೂಡ ಇಲ್ಲ ಜಾಸ್ತಿ. ಉಂಡೆ ನೀವು ಸೊಮ್ಮೆ ಮಾಡಿ ನೋಡಿ, 1 ತಿಂಗಳು ನಿಮಗೆ ಸ್ಟೋರ್ ಮಾಡಿರ್ಬೋದು.